ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಈ ಒಂದು ದುರಂತಕ್ಕೆ ಸಂಬಂಧಪಟ್ಟಂತೆ ಯಾರನ್ನ ದೂಷಿಸೋದಕ್ಕಾಗುತ್ತೆ? ಇಲ್ಲಿ ಯಾರ್ದು ತಪ್ಪು? ಜನರ ತಪ್ಪ ಅಥವಾ ದೇವಸ್ಥಾನ ಮಂಡಳಿ ತಪ್ಪ ಅಥವಾ ಪೊಲೀಸರು ಇಷ್ಟು ಜನ ಸೇರ್ತಾರೆ ಅಂತಂದ್ರೆ ಭದ್ರತೆ ಕಲ್ಪಿಸದೇ ಇರೋದು ಪೊಲೀಸರು ತಪ್ಪ ಅಂತ? ಈಗ 9 ಜನರ ಪ್ರಾಣ ಹೋಗಿದೆ. ಈ ಒಂದು ಜವಾಬ್ದಾರಿಯನ್ನ ಯಾರು ಹೊರ್ತಾರೆ? ಸಾಹಿತ್ಯ ಖಂಡಿತ ಬಹುಶಃ 2025ನೇ ವರ್ಷ ಏನಿದೆ ಅದು ಸಾಕಷ್ಟು ಒಂದು ಕೆಟ್ಟ ವರ್ಷ ಅಂತ ಹೇಳಿದ್ರೆ ತಪ್ಪಾಗಿಲಿಕ್ಕಿಲ್ಲ. ಯಾಕಂತಂದ್ರೆ ಹಿಂದೆ ಇದೇ ಒಂದು ಮಾದರಿಯಲ್ಲಿ ಹಲವು ಘಟನೆಗಳು ಭಾರತ ದೇಶದಲ್ಲಿ ಅದು ಕೂಡ ವಿವಿಧ ರಾಜ್ಯದಲ್ಲಿ ಸಂಭವಿಸಿದೆ. ಜೂನ್ 4, 2025ರಲ್ಲಿ ಬೆಂಗಳೂರು ನಗರದಲ್ಲಿ RCB ವಿಜಯೋತ್ಸವದಿಂದ 11 ಜನ ಸಾವನ್ನಪ್ಪರು. ಅದೇ ರೀತಿ ಫೆಬ್ರವರಿ 15, 2025ರಲ್ಲಿ ಡೆಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಮಹಾಕುಂಭ ಮೇಳ ವೇಳೆಯಲ್ಲಿ ಸುಮಾರು 18 ಜನ ಸಾವನ್ನಪ್ತಾರೆ. ನಂತರ ತಮಿಳುನಾಡಿನ ಕಾರೂರಿನಲ್ಲಿ ವಿಜಯ್ ಅವರ ಒಂದು ಪ್ರಚಾರ ಕಾರ್ಯಕ್ರಮದಲ್ಲಿ 30 ಜನಕ್ಕೂ ಹೆಚ್ಚಿನ ಜನ ತಮ್ಮ ಒಂದು ಪ್ರಾಣ ಬಿಡ್ತಾರೆ. ಇದೀಗ ಮತ್ತೆ ಅಂತದೇ ಒಂದು ಘಟನೆ ಆಂಧ್ರ ಪ್ರದೇಶದ ಶ್ರೀಕಾಕುಳಂನ ಒಂದು ಕಾಶಿ ಬುಕ್ಕ ಎಂಬ ಒಂದು ವೆಂಕಟೇಶ್ವರ ದೇವಸ್ಥಾನದಲ್ಲಿ ಆಗಿರುವಂತದ್ದು. ಸಹಜವಾಗಿ ಇವತ್ತು ಏಕಾದಶಿ ಇರೋದ್ರಿಂದ ಹೆಚ್ಚಿನ ಭಕ್ತರು ಅಲ್ಲಿ ಸೇರಿರ್ತಾರೆ. ತಮ್ಮ ಒಂದು ನೆಚ್ಚಿನ ದೇವರನ್ನ ನೋಡ್ಕೊಂಡು ಪೂಜೆ ಮಾಡಿಸ್ಕೊಂಡು ವಿಶೇಷ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ವಿವಿಧ ಜಿಲ್ಲೆಗಳಿಂದ ಅದರಲ್ಲೂ ಕೂಡ ಫಲಸ ಅನ್ನೋದು ಅಲ್ಲಿ ತುಂಬಾ ಹತ್ತಿರವಾಗಿರುವಂತ ಒಂದು ಸ್ಥಳ ಆಗಿರುತ್ತೆ. ಅದೇ ರೀತಿ ಅಲ್ಲಿನ ಸುತ್ತಮುತ್ತಲಿನ ಗ್ರಾಮಗಳಿಂದ ಅಲ್ಲಿನ ಭಕ್ತರು ಆ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ಒಂದು ಪ್ರತೀತಿ ಕೂಡ ಇದೆ. ಈ ಒಂದು ದೇವಸ್ಥಾನ ಯಾವುದೇ ರೀತಿಯ ಸರ್ಕಾರದಿಂದ ನಿರ್ಮಾಣ ಆಗಿರುವಂತದ್ದಲ್ಲ. ಒಬ್ಬ ವಯೋವೃದ್ಧ ಈ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿರ್ತಾನೆ. ಇದಕ್ಕೆ ಒಂದು ಪ್ರತೀತಿ ಕೂಡ ಇದೆ. ಈ ಹಿಂದೆ ವಯೋವೃದ್ಧ ತಿರುಪತಿಗೆ ಹೋಗ್ಬೇಕಂದಿರ್ತಾನೆ, ಅದೇ ಆತನ ಕೈಯಲ್ಲಿ ಆಗಿರೋದಿಲ್ಲ. ಹಾಗಾಗಿ ಆತನ ಕನಸಿನಲ್ಲಿ ಆ ಒಂದು ತಿರುಪತಿಯ ದೇವರು ಕನಸಿನಲ್ಲಿ ಬಂದು ನೀನು ತಿರುಪತಿಗೆ ಬರುದು ಬೇಡ, ಇಲ್ಲೇ ತಿರುಪತಿಯ ಒಂದು ದೇವಸ್ಥಾನ ನಿರ್ಮಾಣ ಮಾಡುವ ಒಂದು ಸಂಕಲ್ಪನ ಕೊಡ್ತಾರೆ. ಆ ಒಂದು ಸಂಕಲ್ಪದ ಆಧಾರದ ಮೇಲೆ ಆ ವಯೋವೃದ್ಧ ಆ ಒಂದು ಕಾಶಿಬುಗ್ಗ ದೇವಸ್ಥಾನ ಎಂಬ ಒಂದನ್ನ ನಿರ್ಮಾಣ ಮಾಡ್ತಾನೆ. ಈ ಮೇಲ್ನೋಟಕ್ಕೆ ಆತನ ಏಜ್ ಕೂಡ ಇದೀಗ ಆಗೋಗಿರುತ್ತೆ. ಯಾಕಂದ್ರೆ ಆ ಒಂದು ದೇವಸ್ಥಾನಕ್ಕೆ ಯಾವುದೇ ರೀತಿಯ ಅನುದಾನ ಆಗ್ಲಿ ಅಥವಾ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಸಹಕಾರ ಇರೋದಿಲ್ಲ. ಆ ವಯೋವೃದ್ಧನೇ ಆ ಒಂದು ದೇವಸ್ಥಾನವನ್ನ ನಡೆಸ್ಕೊಂಡ್ ಬರ್ತಾ ಇರ್ತಾನೆ. ಆ ದೇವಸ್ಥಾನ ನಿರ್ಮಾಣ ಆದ್ರೂ ಕೂಡ 1 ವರ್ಷ ಆಗಿರುತ್ತೆ. ಹೀಗಾಗಿ ಸಹಜವಾಗಿ ಆ ಒಂದು ವಿವಿಧ ಗ್ರಾಮಸ್ಥರು ಮತ್ತು ನೆರೆಹೊರೆಯವರು ಆ ಒಂದು ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆ ಮಾಡ್ಕೊಂಡು ಬರುವಂತ ಒಂದು ಪ್ರತೀತಿ ಇರುತ್ತೆ. ಇಂದು ಏಕಾದಶಿ ಇರೋದ್ರಿಂದ ಅದೇ ಒಂದು ಕಾರಣಕ್ಕೆ ವಿಶೇಷ ಪೂಜೆ ಮಾಡ್ಕೊಂಡು ಹೋಗೋಣಂತ ನೆರೆಹೊರೆಯವರು ಬಂದಿರ್ತಾರೆ, ಗ್ರಾಮಸ್ಥರು ಬಂದಿರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಪೊಲೀಸ್ ಭದ್ರತೆ ಇಲ್ದಿರುವಂತ ಕಾರಣದಲ್ಲಿ ಏಕಾಏಕಿ ನೂಕುನುಗ್ಲಾಗಿದೆ. ಅದರಿಂದ ಸುಮಾರು 9 ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಸಣ್ಣ ಮಕ್ಕಳು ಇದ್ದಾರೆ, ಒಂದಷ್ಟು ವಯಸ್ಸಾಗಿರೋರು ಕೂಡ ಇದ್ದಾರೆ. ಇಲ್ಲಿ ಈ ಒಂದು ಘಟನೆಗೆ ಸೂಕ್ತವಾದಂತ ಒಂದು ಕಾರಣ ಏನೆಂಬುದು ಕೂಡ ಇನ್ನೂ ತಿಳಿದು ಬಂದಿಲ್ಲ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ರೆ ಏಕಾಏಕಿ ಸರತಿಯನ್ನ ಸಾಲಿನಲ್ಲಿ ನಿಂತಿರ್ತಾರೆ, ಆದ್ರೆ ಏಕಾಏಕಿ ನೂಕುನುಗ್ಗಲು ಏರ್ಪಾಟಾಗುತ್ತೆ. ಸದ್ಯಕ್ಕೆ ಅಲ್ಲಿನ ಒಂದು ಸ್ಥಳಕ್ಕೆ ಈಗಾಗಲೇ ಪೊಲೀಸರು ಬಿಟ್ಟಿದ್ದಾರೆ. ಆಂಧ್ರ ಪ್ರದೇಶದ CM ಆಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಅವರು ಈ ಒಂದು ಘಟನೆಗೆ ಸಂತಾಪನ ಸೂಚಿಸಿದ್ದಾರೆ. ಅಧಿಕಾರಿಗಳಿಗೆ ಮತ್ತು DC ಗಳಿಗೆ ಈಗಾಗಲೇ ಸ್ಥಳಕ್ಕೆ ತೆರಳುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಆ ಘಟನೆ ಹೇಗಾಯ್ತು ಮತ್ತು ಘಟನೆಗೆ ಅಭಿಷೇಕ್, ಈಗ ಕಾಶಿಬುಗ್ಗ ವೆಂಕಟೇಶ್ವರ ದೇಗುಲದಲ್ಲಿ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ? ಯಾಕೆಂತಂದ್ರೆ ಈಗ ಅಲ್ಲಿ ಒಂದು ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಬೇಕು ಅಂದ್ರೂ ಕೂಡ ಬಹಳ ಕಷ್ಟ ಇದೆ. ಪೊಲೀಸರಿಗೂ ಕೂಡ ಎಷ್ಟೋ ಜನ ಗಾಯಾಳುಗಳು ದೇವಸ್ಥಾನದಲ್ಲೇ ಇದ್ದಾರೆ. ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ? ಇದನ್ನ ಪೊಲೀಸರು ಯಾವ ರೀತಿ ನಿಭಾಯಿಸ್ತಾ ಇದ್ದಾರೆ ಅಭಿಷೇಕ್? ಸಾಹಿತ್ಯ ಸದ್ಯಕ್ಕೆ ಇದೀಗ ಪೊಲೀಸರು ಘಟನೆ ನಡೆದಿರ್ತಕ್ಕಂತ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲಿನ ಒಂದು ಪರಿಸ್ಥಿತಿಯನ್ನ ಅವಲೋಕಿಸಿ ಘಟನೆ ಹೇಗಾಯ್ತು ಮತ್ತೆ ಘಟನೆಗೆ ಕಾರಣ ಆದ್ರೂ ಏನು ಅಂತ ಅವ್ರದೇ ಆದಂತ ಒಂದು ಶೈಲಿಯಲ್ಲಿ ತನಿಖೆನ ಮಾಡ್ತಿದ್ದಾರೆ. ಸದ್ಯಕ್ಕೆ ಮೃತಪಟ್ಟಿರುವಂತವ್ರನ್ನ ಮತ್ತು ಗಾಯಾಳುಗಳನ್ನ ಸಮೀಪದ ಫಲಸ ಸರ್ಕಾರಿ ಆಸ್ಪತ್ರೆಗೆ ಸ್ವಾಗತ ಮಾಡುವಂತ ಒಂದು ಪ್ರಕ್ರಿಯೆ ಶುರುವಾಗಿದೆ. ಇನ್ನೇನು ಅಧಿಕಾರಿಗೂ ಕೂಡ ಆ ಒಂದು ಸ್ಥಳಕ್ಕೆ ಬಿಟ್ಟಿದ್ದಾರೆ. ಜೊತೆಗೆ ಅಲ್ಲಿನ ಜನರನ್ನ ಪ್ರಮುಖವಾಗಿ ಇಲ್ಲಿ ಚಾಲೆಂಜ್ ಇರುವಂತದ್ದು, ಅಲ್ಲಿ ಜನರನ್ನ ಕ್ಲಿಯರ್ ಮಾಡುವಂತ ಒಂದು ಚಾಲೆಂಜ್ ಪೊಲೀಸ್ ಅಧಿಕಾರಿಗಳಿಗೆ ಇರುತ್ತೆ. ಹಾಗಾಗಿ ಘಟನೆಗೆ ಪೊಲೀಸರನ್ನ ಬಂದು ಅಲ್ಲಿ ಜನರನ್ನ ಚದುರಿಸುವಂತ ಒಂದು ಕೆಲಸ ಕೂಡ ಆಗ್ತಿದೆ. ಇನ್ನೇನು DC ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಸ್ಥಳಕ್ಕೆ ಬರುವಂತ ಎಲ್ಲಾ ಸಾಧ್ಯತೆ ಇದೆ. ಜೊತೆಗೆ DCM ಪವನ್ ಕಲ್ಯಾಣ್ ಕೂಡ ಅಲ್ಲಿಗೆ ಬರುವಂತ ಒಂದು ಬರ್ತಾಳೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಹೀಗಾಗಿ ಈ ಒಂದು ಘಟನೆಗೆ ಈಗಾಗಲೇ ಸರ್ಕಾರ ಒಂದಷ್ಟು ಮೃತಪಟ್ಟವರಿಗೆ ಒಂದು ಪರಿಹಾರ ಕೊಡುವಂತ ಒಂದು ಕ್ರಮ ಆಗಿರ್ಬೋದು, ಜೊತೆಗೆ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಳ್ಳುವಂತ ಒಂದು ಭರವಸೆಯನ್ನ ಸರ್ಕಾರದಿಂದ ಕೊಟ್ಟಿದೆ. ಆದ್ರೆ ಈ ಘಟನೆಗೆ ನಿಜವಾದ ಕಾರಣ ಏನಾಯ್ತು ಅದು ಪೊಲೀಸ್ ಅಧಿಕಾರಿಯಿಂದ ಪತ್ತೆ ಹಚ್ಚಬೇಕಾಗಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.